Good morning, students. Last class we had discussed about audit programs. In today's class, let us discuss about audit files and why this audit file is important. What is the meaning of audit files? How many types we have? Let us understand in today's class. ಸೊ ಇಲ್ಲಿ ಆಡಿಟ್ ಫೈಲ್ಸ್ ಅಂದರೆ ನಾವು ಮೇಂಟೈನ್ ಮಾಡುವಂತಹ ಕಂಪನಿ ರೆಕಾರ್ಡ್ಸು ಮೀನ್ಸ್ ಒಂದು ವರ್ಷಕ್ಕೆ, ದಟ್ ಈಸ್ ಏಪ್ರಿಲ್ 1ನೇ ತಾರೀಕಿಂದ ಮಾರ್ಚ್ 31st ಒಳಗಡೆ ಎಷ್ಟು ಕಂಪನಿಗಳಿಗೆ ನಾವು ಆಡಿಟ್ ಮಾಡಿದ್ದೀವಿ. ಯಾಕೆ ಈ ಆಡಿಟ್ ಫೈಲ್ಸ್ನ ಮೇಂಟೈನ್ ಮಾಡಬೇಕು ಅಂತಂದರೆ, ಇಲ್ಲಿ ಬೇಸಿಕಲಿ ನಿಮಗೆ ಯಾವ ಕಂಪನಿ ಆಡಿಟ್ ಫೈಲ್ ಮಾಡಿದ್ದೀರಾ ಆ ಒಂದು ಕಂಪನಿ ಏನಾದರೂ ಲೀಗಲಲ್ಲಿ ಏನಾದರೂ ಸಿಕ್ಕಾಕೊಂಡಾಗ ಆ ಲೀಗಲ್ ಆಫೀಸರ್ಸ್ ಬಂದು ಈ ಕಂಪನಿ ಆಡಿಟ್ ಯಾರು ಮಾಡಿದ್ದು ಅಂತ ಕೇಳಿದಾಗ ನಮಗೆ ಪ್ರೂಫ್ ಇರಬೇಕು. ನಂತರ ಏನೇನು ಮಾಡಿದ್ದೀವಿ ಅಂತ ಹೇಳಿ ನಮ್ಮ ಹತ್ರ ಒಂದು ರೆಫರೆನ್ಸ್ಗೆ ಅಂತ ಹೇಳಿ ಒಂದು ಕಾಪಿ ಇಟ್ಕೋಬೇಕು. ಹಾಗಾಗಿ ನಾವಿಲ್ಲಿ ಆಡಿಟ್ ಫೈಲ್ಸ್ನ ಮೇಂಟೈನ್ ಮಾಡಬೇಕಾದ ಅವಶ್ಯಕತೆ ಬರುತ್ತೆ. ಈ ಆಡಿಟ್ ಫೈಲ್ಸಲ್ಲಿ ಎರಡು ಥರ ಆಡಿಟ್ ಫೈಲ್ಸ್ ಇದೆ. ಒಂದು ಪರ್ಮನೆಂಟ್ ಫೈಲು ಮತ್ತು ಇನ್ನೊಂದು ಕರೆಂಟ್ ಫೈಲ್ಸು. ಪರ್ಮನೆಂಟ್ ಫೈಲಲ್ಲಿ ಹಳೆ ಕಸ್ಟಮರ್ಸ್ ಅಂತ ಕರಿತೀವಿ, ಹಳೆ ಮತ್ತು ರೆಗ್ಯುಲರ್ ಕಸ್ಟಮರ್ಸ್, ಪರ್ಮನೆಂಟ್ ಕಸ್ಟಮರ್ಸ್ ಅಂತ ಕರಿತೀವಿ. ಸೊ ವರ್ಷದಿಂದ ವರ್ಷಕ್ಕೆ ನಾವು ಅದೇ ಕಂಪನಿಯವ್ರಿಗೆ ನಾವು ಆಡಿಟ್ ಮಾಡುವಂಥವ್ರಿಗೆ ವಿ ಕಾಲ್ ಇಟ್ ಆಸ್ ಪರ್ಮನೆಂಟ್ ಫೈಲ್ ಅಂತ ಕರಿತೀವಿ. ಆ ಕಂಪನಿಯಲ್ಲಿ ಆಡಿಟ್ ಆಗೋದನ್ನು ನಾವು ಆ ಒಂದು ಫೈಲ್ಸಲ್ಲಿ ನಾವು ಸೇಫ್ ಗಾರ್ಡ್ ಮಾಡಿ ನಮ್ಮ ರೆಫರೆನ್ಸ್ಗೆ ನಾವು ಇಟ್ಕೋಬೇಕಾಗುತ್ತೆ. ಕರೆಂಟ್ ಫೈಲ್ಸ್ ಅಂದರೆ ಹೊಸ ಕಸ್ಟಮರ್ಸ್ಗೆ ನಾವು ಕರೆಂಟ್ ಫೈಲ್ಸ್ ಅಂತ ಮೇಂಟೈನ್ ಮಾಡಬೇಕು. ಆ ಒಂದು ಕರೆಂಟ್ ಫೈಲ್ಸಲ್ಲಿ ಹೊಸ ಕಂಪನಿ ಹೆಸರು, ಹೊಸ ಕ್ಲೈಂಟ್ ಹೆಸರು, ಹೊಸ ಆಡಿಟ್ ಏನೇನು ಮಾಡಿದ್ವಿ ಆ ಒಂದು ಕಂಟೆಂಟೆಲ್ಲ ಅದರಲ್ಲಿ ಮೆನ್ಷನ್ ಮಾಡ್ಕೊಂಡು ಬರಬೇಕಾಗುತ್ತೆ. ಸೊ ಹಿಯರ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಆಡಿಟ್ ಫೈಲ್ಸ್. ಆ್ಯನ್ ಆಡಿಟ್ ಫೈಲ್ ಈಸ್ ಆಫನ್ ಎಂಗೇಜ್ಡ್ ಇನ್ ಅ ನಂಬರ್ ಆಫ್ ಆಡಿಟ್ಸ್ simultaneously. He usually keeps the record of each audit in a separate file for ready reference. Such a file is called as audit file. ಸೊ ನಮ್ಮ ರೆಫರೆನ್ಸ್ಗೆ ಮತ್ತು ನಮ್ಮ ಒಂದು ಲೆಕ್ಕಾಚಾರಕ್ಕೆ ನಂತರ ಲೀಗಲಾಗಿ ಏನಾದರೂ ಬೇರೆ ಆಫೀಸರ್ಸು ಬಂದು ಕೇಳಿದಾಗ ನಮ್ಮ ಹತ್ರ ಈ ರೆಡಿ ರೆಫರೆನ್ಸ್ಗೆ ಅಂತಿರುವಂತಹ ಫೈಲ್ಸ್ಗೆ ವಿ ಕಾಲ್ ಇಟ್ ಆಸ್ ಆಡಿಟ್ ಫೈಲ್ಸ್. ಇನ್ ದಿಸ್ ವಿ ಹ್ಯಾವ್ ಟೂ ಟೈಪ್ಸ್, ದಟ್ ಈಸ್ permanent files and next is current files. So next let us understand what is permanent file. Permanent files is nothing but it contains those working papers which are useful for conducting the examination year after a year. It contains information about client which will not change from year to year, means permanent customers ಅಂತ ಕರಿತೀವಿ. ಇಲ್ಲಿ ವರ್ಷದಿಂದ ವರ್ಷಕ್ಕೆ ಅದೇ ಕ್ಲೈಂಟಿಗೆ ನಾವು ಆಡಿಟ್ ಮಾಡುವಾಗ ಆ ಒಂದು ಕಸ್ಟಮರ್ಸ್ಗೆ ವಿ ಕಾಲ್ ಇಟ್ ಆಸ್ ಪರ್ಮನೆಂಟ್ ಕಸ್ಟಮರ್ಸ್ ಅಥವಾ ಪರ್ಮನೆಂಟ್ ಕಂಪನಿ ಅಂತ ಕರಿತೀವಿ. ಸೊ ಆ ಒಂದು ಪರ್ಮನೆಂಟ್ ಫೈಲಲ್ಲಿ ಯಾವ್ಯಾವ ರೀತಿ ಡಾಕ್ಯುಮೆಂಟ್ಸ್ನ ಮೇಂಟೈನ್ ಮಾಡಬೇಕು ಅನ್ನೋದು ನಾವು ಕಂಟೆಂಟ್ಸ್ ಅಂತ ಕರಿತೇವೆ. ಸೊ ಇಟ್ ಕಂಟೈನ್ಸ್ ದ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್. ಆ ಫೈಲಲ್ಲಿ ಏನೇನಿರುತ್ತೆ, ಆ ಫೈಲಲ್ಲಿ ಏನೇನಿರುತ್ತೆ ಅಂದರೆ ಕಂಪನಿ ಹೆಸರು, ಅಡ್ರೆಸ್ಸು ಮತ್ತು ಟೆಲಿಫೋನ್ ನಂಬರು. ನಂತರ ಆ ಕಂಪನಿ ನೇಚರ್ ಆಫ್ ಬಿಸ್ನೆಸ್ ಯಾವ ರೀತಿ ಇದೆ, ನಂತರ ಎಲ್ಲಿ ಲೊಕೇಟ್ ಆಗಿದೆ, ಅವರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಆದರೆ ಆ ಒಂದು ಪ್ರಾಡಕ್ಟ್ ಹೆಸರೇನು, ಇವನ್ನೆಲ್ಲ ನಾವು ಆ ಫೈಲಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಮೀನ್ಸ್ ಫಾರ್ ಎನ್ ಎಕ್ಸಾಂಪಲ್ ಟೆಕ್ ಮಹೇಂದ್ರ ಅಥವಾ IBM ಅಂತ ತೊಗೊಳ್ಳಿ. ಸೊ ಟೆಕ್ ಮಹೇಂದ್ರ ಎಲ್ಲಿದೆ, ಎಲ್ಲಿ ಸಿಚುವೇಟ್ ಇದೆ, ಸೊ ಎಷ್ಟು ಬ್ರ್ಯಾಂಚಸ್ ಇದೆ, ಆ ಏನದು ಕಂಪನಿ ನೇಚರ್ ಏನು, ಕಂಪನಿ ನೇಚರು ಇಟ್ಸ್ ಅ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸಾಫ್ಟ್ವೇರ್. ಸೊ ಆ ರೀತಿ ಮೆನ್ಷನ್ ಮಾಡಿ ಅದನ್ನು ನಾವು ಆ ಒಂದು ಫೈಲಲ್ಲಿ ರೆಕಾರ್ಡ್ಸಲ್ಲಿ ನಾವು ಇಡಬೇಕಾಗುತ್ತೆ. ನಂತರ ಅ ಲಿಸ್ಟ್ ಆಫ್ ಇಂಪಾರ್ಟೆಂಟ್ ಬುಕ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಮೇಂಟೈನ್ ಬೈ ದ ಬಿಸ್ನೆಸ್. ಈ ಲಿಸ್ಟ್ ಆಫ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅಂತ ಹೇಳಿದಾಗ ಆ ಕಂಪನಿ ಆದಂತಹ MOA AOA ಡಾಕ್ಯುಮೆಂಟ್ಸು. ಮೇಜರಾಗಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂದರೆ MOA AOA ಬರುತ್ತೆ. ನಂತರ ಏನಾದರೂ ಫರ್ಮಿಂದಾದರೆ ಮೀನ್ಸ್ ಪಾರ್ಟ್ನರ್ಶಿಪ್ ಫರ್ಮಿಂದಾದರೆ ಅಗ್ರಿಮೆಂಟ್ಸ್ ಬರುತ್ತೆ. ಪಾರ್ಟ್ನರ್ಶಿಪ್ ಡೀಡ್, ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಇವನ್ನೆಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ. ನಂತರ ಅ ಕಂಪ್ಲೀಟ್ ಆರ್ಗನೈಸೇಷನ್ ಚಾರ್ಟ್ ಅಂದರೆ ಆ ವರ್ಕ್ ಫ್ಲೋ ಚಾರ್ಟು. ಕೆಲವೊಂದು ಕಂಪನಿನಲ್ಲಿ ಟಾಟಾ ಕಂಪನಿ ಅಂತ ತಗೊಂಡಾಗ ಅದು ತುಂಬಾ ಹ್ಯೂಜ್ ಕಂಪನಿ, ಅದು ಹ್ಯೂಜ್ ಆರ್ಗನೈಸೇಷನ್, ಇಸ್ ಎ ಹ್ಯೂಜ್ ಇಂಡಸ್ಟ್ರಿ ಅಂತ ಕರಿಬೋದು. ಸೊ ಅದರಲ್ಲಿ ಫ್ಲೋ ಚಾರ್ಟ್ ಮೆನ್ಷನ್ ಮಾಡಿರ್ತಾರೆ. ಮೀನ್ಸ್
ಒಂದು ಕಡೆ ಸರ್ವಿಸ್ ಪ್ರೊವೈಡರ್ ಇದ್ದರೆ ಇನ್ನೊಂದು ಕಡೆ ಮ್ಯಾನುಫ್ಯಾಕ್ಚರಿಂಗ್ ನಡೀತಾ ಇರುತ್ತೆ ಒಂದೇ ಬ್ರ್ಯಾಂಚಸಲ್ಲಿ, ಇನ್ನೊಂದು ಕಡೆ ಮ್ಯಾನುಫ್ಯಾಕ್ಚರಿಂಗ್ ನಡೆದ್ರೆ ಇನ್ನೊಂದು ಕಡೆ ಸರ್ವಿಸಿಂಗ್ ಮತ್ತು ಮಾರ್ಕೆಟಿಂಗ್ ಇಷ್ಟು ನಡೀತಾ ಇರುತ್ತೆ. ಸೊ ಈ ಇಷ್ಟು ಡಾಕ್ಯುಮೆಂಟ್ಸು ಫ್ಲೋ ಚಾರ್ಟ್ ಅಂತ ಕರಿತೀವಿ. ನಂತರ ಈ ಫ್ಲೋ ಚಾರ್ಟಲ್ಲಿ ಮೆನ್ಷನ್ ಮಾಡಿ ಆ ಒಂದು ಬ್ಲೂ ಪ್ರಿಂಟ್ನ ತೆಗೆದು ಫೈಲಿಗೆ ಹಾಕಬೇಕು. ಈ ಬ್ಲೂ ಪ್ರಿಂಟಿನ ಫೈಲಿನ ತೊಗೊಂಡು ಹಾಕಿ ನಂತರ ಆ ಡಿಪಾರ್ಟ್ಮೆಂಟ್ ಹೆಡ್ಸ್ ಯಾರು, ಆ ಡಿಪಾರ್ಟ್ಮೆಂಟ್ ಹೆಡ್ಸ್ಗೆ ನಾವು ಆಫೀಸರ್ಸ್ ಅಂತ ಕರಿತೀವಿ. ಆ ಆಫೀಸರ್ಸ್ ಸ್ಪೆಸಿಮೆನ್ ಸಿಗ್ನೇಚರ್ ಕೂಡ ನಾವೊಂದು ಲೆಟರ್ ಹೆಡಲ್ಲಿ ಬರೆದು ಆ ಒಂದು ಫ್ಲೋ ಚಾರ್ಟ್ನ ಮೆನ್ಷನ್ ಮಾಡಿ ನಂತರ ಯಾರ್ಯಾರ ಹೆಸರು ಅಂತ ಸೀನಿಯರ್ ಆಫೀಷಿಯಲ್ಸ್ ಹೆಸರಲ್ಲ ಅದರ ಮೇಲೆ ಮೆನ್ಷನ್ ಮಾಡಿ ಪಕ್ಕದಲ್ಲಿ ಸಿಗ್ನೇಚರ್ ತೊಗೋಬೇಕು. ಸ್ಪೆಸಿಮೆನ್ ಸಿಗ್ನೇಚರ್ ಅಂದರೆ ಫಾರ್ ಆನ್ ಎಕ್ಸಾಂಪಲ್ ವಿಠಲ್ ಅಂತ ಇಟ್ಕೊಳ್ಳಿ. ಸೊ ವಿಠಲ್ ಹೆಸರು ವಿಠಲ್ ಮೇನನ್ ಅಂತ ಬರೆದು ಆ ವಿಠಲ್ ಮೇನನ್ದು ಸಿಗ್ನೇಚರ್ ಹಾಕ್ಸ್ಕೋಬೇಕು. ಯಾಕೆ ಅಂದರೆ ಫೋರ್ಜರಿ ಏನಾದರೂ ಆದಾಗ ನಮ್ಮ ಹತ್ರ ಸ್ಪೆಸಿಮೆನ್ ಕಾಪಿ ಸಿಗ್ನೇಚರ್ ಇರುತ್ತೆ, ಅದನ್ನು ನೋಡ್ಕೊಂಡು ನಾವು ವೆರಿಫೈ ಮಾಡ್ಕೊಳ್ಳೋದಕ್ಕೆ. ಸೊ ಇಂತಿಂಥವ್ರು ಇಂತಿಂಥ ವರ್ಷ ಇಂತಿಂಥವ್ರ ಜೊತೆಗೆ ನಾವು ಆಡಿಟ್ ಮಾಡಿದ್ವಿ ಅನ್ನೋ ಒಂದು ಲೆಕ್ಕಾಚಾರ. ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅ ಕಾಪಿ ಆಫ್ ಪ್ರೀವಿಯಸ್ ಇಯರ್ ಆಡಿಟ್, final accounts along with the audit notes and auditor's report has to be maintained. Means ಹಿಂದಿನ ವರ್ಷ 1920ಯಲ್ಲಿ ಯಾವ ರೀತಿಯಾದಂತಹ ಆಡಿಟ್ ಮಾಡಿದ್ವಿ, ಈಗ ಆ ಆಡಿಟಲ್ಲಿ ಏನೇನು ಮೈನಸ್ ಪಾಯಿಂಟ್ಸ್ ಇತ್ತು, ಎಲ್ಲೆಲ್ಲಿ ಅವರು ಒಂದು ಪ್ರೋಸೆಸ್ಸು ಡಿಲೇ ಮಾಡಿದ್ರು ಅಥವಾ ಪ್ರೋಸೆಸ್ಸು ಸರಿಯಾಗಿ ಫಾಲೋ ಮಾಡಿಲ್ಲ ಅನ್ನೋದನ್ನು ನಾವು ತಿಳ್ಕೋಬೇಕು. ಆ ಒಂದು ಅಂಶ ತಿಳ್ಕೊಂಡ್ಮೇಲೆ ನಾವು ಈ ವರ್ಷ 2021 ಆಡಿಟ್ನ ನೀಟಾಗಿ ನೋಡ್ಕೊಳ್ಳೋಕ್ಕೆ ಸಾಧ್ಯ. ಇಲ್ಲಾಂದರೆ ಏನಾಗುತ್ತೆ, ಸೇಮ್ ಮಿಸ್ಟೇಕು ರಿಪೀಟೆಡ್ ಆದಾಗ ಆ ಒಂದು ತಪ್ಪು ಹಾಗೇ ಉಳಿದು ಬಿಡುತ್ತೆ. ಸೊ ಹಾಗಾಗಿ ಎ ಪ್ರೀವಿಯಸ್ ಇಯರ್ ಆಡಿಟ್ ಫೈನಲ್ ಅಕೌಂಟ್ ರಿಪೋರ್ಟ್ಸ್ ಅಲಾಂಗ್ ವಿತ್ ದ ಆಡಿಟ್ ನೋಟ್ಸ್ ಆ್ಯಂಡ್ ದ ಆಡಿಟರ್ಸ್ ರಿಪೋರ್ಟ್ ಹ್ಯಾಸ್ ಟು ಬಿ ಮೇಂಟೈನ್ಡ್ ಇನ್ ದ ಪರ್ಮನೆಂಟ್ ಫೈಲ್. ನಂತರ ರೆಕಾರ್ಡ್ಸ್ ಕೂಡ ಮೇಂಟೈನ್ ಮಾಡಬೇಕಾಗುತ್ತೆ. ಯಾವ ರೀತಿ ರೆಕಾರ್ಡ್ಸು ಮೀನ್ಸ್ ಏನಾದರೂ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಇರುವಂತಹ ರೆಕಾರ್ಡ್ಸು ಮತ್ತು ಅಗ್ರಿಮೆಂಟ್ ಪೇಪರ್ಸು, ಅಗ್ರಿಮೆಂಟ್ ಯಾರ್ಯಾರು ಒಟ್ಟಿಗೆ ಆಗಿದೆ, ಕಾಂಟ್ರ್ಯಾಕ್ಟ್ಸ್ ಆಗಿರೋವಂಥದ್ದು, ಇವನ್ನೆಲ್ಲ ಎಷ್ಟಕ್ಕೆ ಮಾಡಿದ್ದಾರೆ ಅನ್ನೋದನ್ನೆಲ್ಲ ನಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾರಲ್ವ ಆಡಿಟ್ ಮಾಡುವಾಗ. ಈ ಡಾಕ್ಯುಮೆಂಟ್ಸ್ಗೆ ನಾವು ಸೇಫ್ ಗಾರ್ಡ್ ಮಾಡಿ ನಾವು ನಮ್ಮ ಒಂದು ಪರ್ಮನೆಂಟ್ ಆಡಿಟ್ ಫೈಲಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಯಾಕಂದರೆ ಅದೇ ಕಾಪಿ ನಮಗೆ ಬರೋ ವರ್ಷ ಆಡಿಟ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಇವೆಲ್ಲ ನಾವು ಪರ್ಮನೆಂಟ್ ಆಡಿಟ್ ಫೈಲಲ್ಲಿ ಮೇಂಟೈನ್ ಮಾಡ್ತೀವಿ. ನೆಕ್ಸ್ಟ್ ಕಮ್ಸ್ ದ ಕರೆಂಟ್ ಫೈಲ್. ಕರೆಂಟ್ ಫೈಲಲ್ಲಿ ನಮಗೆ ಈ ಒಂದು ವರ್ಷದಲ್ಲಿ ಹೊಸ ಕಂಪನಿಗೆ ಹೋಗಿ ಆಡಿಟ್ ಮಾಡುವಂತಹ ಕಂಪನೀಸ್ಗೆ ವಿ ಕಾಲ್ ಇಟ್ ಆಸ್ ಕರೆಂಟ್ ಆಡಿಟ್. ಸೊ ಈ ಕರೆಂಟ್ ಆಡಿಟ್ ಫೈಲ್ಸಲ್ಲಿ ಇಟ್ ಕಂಟೇನ್ಸ್ ಓನ್ಲಿ ದೋಸ್ ಡೀಟೇಲ್ಸ್ ವಿಚ್ ಹ್ಯಾವ್ ಬೇರಿಂಗ್ ಆನ್ ದ ಕರೆಂಟ್ ಆಡಿಟ್. ಮೀನ್ಸ್ ಈ ವರ್ಷದಲ್ಲಿ ಮಾಡುವಂತಹ ಆಡಿಟ್ ಅದು ಲೆಕ್ಕಾಚಾರ ಬೇಕಲ್ಲ. ಪರ್ಮನೆಂಟ್ ಫೈಲ್ ಬೇರೆ, ಅದು ಹಳೆ ಕಸ್ಟಮರು. ಹೊಸ ಕಸ್ಟಮರ್ಗೆ ಅಥವಾ ಹೊಸ ಕಂಪನಿಗೆ ಆಡಿಟ್ ಮಾಡಿದಾಗ ಆ ಕಂಪನಿ ಆಡಿಟ್ ಫೈಲ್ಸ್ನೆಲ್ಲ ನಾವು ಕರೆಂಟ್ ಫೈಲ್ಸಲ್ಲಿ ಮೇಂಟೈನ್ ಮಾಡಬೇಕು. ಸೊ ಈ ಕರೆಂಟ್ ಫೈಲ್ಸಲ್ಲಿ ಏನೇನಿರುತ್ತೆ ನಾವು ತಿಳ್ಕೊಳ್ಳೋಣ. ಸೊ ಈ ಕರೆಂಟ್ ಫೈಲ್ಸಲ್ಲಿ ಇಟ್ ಕಂಟೇನ್ಸ್ ದ ಆಡಿಟ್ ಪ್ರೋಗ್ರಾಮ್ ಆ್ಯಂಡ್ ದ ಆಡಿಟ್ ಟೆಸ್ಟ್ ಪರ್ಫಾರ್ಮ್. ಯಾವ್ಯಾವ ಡಿವಿಷನ್ಸಲ್ಲಿ ನಾವು ಆಡಿಟ್ ಮಾಡಿದ್ವಿ, ಯಾರ್ಯಾರು ಹೋಗಿದ್ರು ಮತ್ತು ಯಾವ್ಯಾವ ಟೆಸ್ಟ್ಗಳನ್ನ ಅಥವಾ ಯಾವ್ಯಾವ ಆಡಿಟ್ನ ಮಾಡಿದ್ರು ಅನ್ನೋ ಒಂದು ಶೀಟ್ ಬರುತ್ತೆ. ದಟ್ ಇಸ್ ಪ್ರೋಗ್ರಾಮ್ ಶೀಟ್ ವಿಚ್ ವಿ ಹ್ಯಾವ್ ಸ್ಟಡಿಡ್ ಇನ್ ದ ಪ್ರೀವಿಯಸ್ ಕ್ಲಾಸ್. ನಂತರ ಕ್ವೆರೀಸ್ ಏನೇನು ರೇಸ್ ಮಾಡಿದ್ದಾರೆ, ಅದಕ್ಕೆ ಕೊಟ್ಟಿರುವಂತಹ ರಿಲೆವೆಂಟ್ ಎಕ್ಸ್ಪ್ಲನೇಷನ್ಸ್ ಏನು, ಇವನ್ನೆಲ್ಲ ಆ ಆಡಿಟ್ ರಿಪೋರ್ಟಲ್ಲಿ ಮೇಂಟೈನ್ ಮಾಡಬೇಕು. ನಂತರ ಎ ಕಾಪಿ ಆಫ್ ಟ್ರಯಲ್ ಬ್ಯಾಲೆನ್ಸ್, ಫೈನಲ್ ಅಕೌಂಟ್ಸ್ ಆ್ಯಂಡ್ ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ಸ್ನ ನಾವು ಎತ್ತಿಡಬೇಕು. ಟ್ರಯಲ್ ಬ್ಯಾಲೆನ್ಸ್ ಯು ನೋ, like a copy of a company's trial balance will be verified and will be attested by the auditor. ನಂತರ ಕಂಪನಿ ಪ್ರಾಫಿಟ್ ಆ್ಯಂಡ್ ಲಾಸ್ ಬ್ಯಾಲೆನ್ಸ್ ಶೀಟ್ನ ಅಟೆಸ್ಟ್ ಮಾಡ್ತೀರಾ. ನಂತರ ವಾಟ್ ಇಸ್ ದಿಸ್ ಬ್ಯಾಂಕ್ ರಿಕನ್ಸಿಲೇಷನ್? ರಿಕನ್ಸಿಲೇಷನ್ ಅಂದರೆ ಇಟ್ ಇಸ್ ನಿಮ್ಮದು ಮೀನ್ಸ್ ಡೈರೆಕ್ಟರಿಂದು ಎಸ್ ಬಿ ಅಕೌಂಟ್ ಆಗಿರ್ಬೋದು, ಕರೆಂಟ್ ಅಕೌಂಟ್ ಆಗಿರ್ಬೋದು, ಡಿವಿಡೆಂಡ್ ಅಕೌಂಟ್ ಆಗಿರಬಹುದು ಅಥವಾ ಟ್ರೇಡಿಂಗ್ ಅಕೌಂಟ್ ಆಗಿರಬಹುದು. ನಂತರ ಕಂಪನಿ ಹೆಸರಲ್ಲಿ ಏನಾದರೂ ಎಫ್ ಡಿಸ್ ಏನಾದರೂ ಇಟ್ಟಿದ್ರೆ ಅಥವಾ ಆರ್ ಡಿಸ್ ಏನಾದರೂ ಇಟ್ಟಿದ್ರೆ ಅಥವಾ ಏನಾದರೂ ಡೆಪಾಸಿಟ್ಸ್ ಇಟ್ಟಿದ್ರೆ ಇವನ್ನೆಲ್ಲ ಸೇರಿಸಿ ನಂತರ ಕಂಪನಿ ಆ ಸೇವಿಂಗ್ಸ್ ಅಕೌಂಟ್ಗೆ ಕಂಪನಿ ಕಡೆಯಿಂದ ಏನಾದರೂ ಇಂಟ್ರೆಸ್ಟ್ ಬಂದಿದೆಯಾ, ಡಿವಿಡೆಂಡ್ ಬಂದಿದೆಯಾ,
ಇವಿಷ್ಟನ್ನು ಲೆಕ್ಕಾಚಾರ ಹಾಕಿ ಬ್ಯಾಂಕ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ದಟ್ ಈಸ್ ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್. ಇದನ್ನು ವೆರಿಫೈ ಮಾಡಿ ಚೆಕ್ ಮಾಡಿ ಎಲ್ಲ ಸರಿ ಇದ್ದರೆ ಈ ಕಾಪಿನ ತೊಗೊಂಬಂದು ನಿಮ್ಮ ಕರೆಂಟ್ ಫೈಲ್ಗೆ ಅಟ್ಯಾಚ್ ಮಾಡುವಂಥದ್ದಕ್ಕೆ ವಿ ಕಾಲ್ ಇಟ್ ಆಸ್ ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್. ನಂತರ ಸರ್ಟಿಫಿಕೇಟ್ ಫ್ರಮ್ ಕ್ಲೈಂಟ್ ಕನ್ಫರ್ಮೇಷನ್ ಆಫ್ ಸ್ಟಾಕ್ ವ್ಯಾಲ್ಯೂಯೇಷನ್. ಇನ್ ಕೇಸ್ ಏನಾದರೂ ಪ್ರೊಡಕ್ಷನ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರುವಂತಹ ಸಂದರ್ಭಗಳಲ್ಲಿ ಸ್ಟಾಕ್ ವ್ಯಾಲಿಡೇಟ್ ಮಾಡುವಂಥದ್ದು. ಸ್ಟಾಕ್ ವ್ಯಾಲಿಡೇಟ್ ಅಂದರೆ ಬಂದಿರೋದೆಷ್ಟು, ಇರೋದೆಷ್ಟು, ವ್ಯಾಪಾರಕ್ಕೆ ಅಂತ ಹೇಳಿ ಹೊರಗಡೆ ಮಾರ್ಕೆಟಿಂಗ್ಗೆ ಅಂತ ಹೇಳಿ ಹೋಗಿರೋದೆಷ್ಟು. ಸೊ ಇವನ್ನೆಲ್ಲ ಲೆಕ್ಕಾಚಾರ ಹಾಕೋದು ಸ್ಟಾಕ್ ವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ನಂತರ ಎಂಪ್ಲಾಯೀಸ್ಗೆ ಅಂತ ಹೇಳಿ ಗ್ರ್ಯಾಚ್ಯುಟಿ ಏನಾದರೂ ಕೊಟ್ಟಿಯಾರ ಕರೆಂಟ್ ಕಂಪ್ನಿ, ಬೋನಸ್ ಏನಾದರೂ ಕೊಟ್ಟಿಯಾರ, ನಂತರ ಆ ಒಂದು ಎಂಪ್ಲಾಯೀಸ್ ಕಡೆಯಿಂದ ಪ್ರೊಫೆಷ್ನಲ್ ಟ್ಯಾಕ್ಸ್ ಕಲೆಕ್ಟ್ ಮಾಡಿಯಾರ. ಸೊ ಇಷ್ಟೂ ಕಂಪ್ಯೂಟೇಷನ್ ಶೀಟ್ಸು ರೆಡಿ ಮಾಡಿ ಇಟ್ಕೊಂಡಿರಬೇಕು ಆಡಿಟ್ ಮಾಡೋ ಟೈಮಲ್ಲಿ. ನಂತರ ಆಡಿಟರ್ಸು ಇವನ್ನೆಲ್ಲ ವೆರಿಫೈ ಮಾಡ್ತಾರೆ ಅಲಾಂಗ್ ವಿತ್ ದ ಅಟೆಂಡೆನ್ಸ್. ನಂತರ ಆಫರ್ ಲೆಟರ್ ವೆನ್ ದೇ ಹ್ಯಾವ್ ಇಶ್ಯೂಡ್. ಈ ಒಂದು ಡಾಕ್ಯುಮೆಂಟ್ಸ್ ಸಂಪೂರ್ಣವಾಗಿ ವೆರಿಫಿಕೇಷನ್ ಆದರೆ ಎಲ್ಲ ಕರೆಕ್ಟಾಗಿದ್ದರೆ ಇವನ್ನೆಲ್ಲ ಈ ಎಲ್ಲ ಶೀಟ್ಸನ್ನ ನಾವು ಕರೆಂಟ್ ಆಡಿಟ್ ಫೈಲಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ಇವೆಲ್ಲ ಇದ್ರ ಜೊತೆಗೆ ರೆಸಿಪ್ಟ್ಸು ಮತ್ತು ವೌಚರ್ಸು ಎಷ್ಟಿದೆ, ಎಷ್ಟು ವೆರಿಫಿಕೇಷನ್ ಮಾಡಿದ್ದಾರೆ ಅಂಥೇಳಿ ಕಂಪ್ಲೀಟ್ ಲಿಸ್ಟನ್ನ ನಾವು ಈ ಕರೆಂಟ್ ಆಡಿಟ್ ಫೈಲಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕಮ್ಸ್ ಯುವರ್ ಅಡ್ವಾಂಟೇಜಸ್ ಆಫ್ ಆಡಿಟ್ ಫೈಲ್ಸ್. ಸೊ ಇಲ್ಲಿ ಇಷ್ಟು ಎರಡು ಫೈಲ್ ಮೇಂಟೈನ್ ಮಾಡಿ ಆಡಿಟರ್ಸ್ಗೆ ಏನು ಉಪಯೋಗ, ಏನು ಅಡ್ವಾಂಟೇಜಸ್ಸು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಮೇಂಟೈನಿಂಗ್ ಆಫ್ ಆಡಿಟ್ ಫೈಲ್, ಇಟ್ ಹೆಲ್ಪ್ಸ್ ಆರ್ ಹೆಲ್ಪ್ಫುಲ್ ಇನ್ ದ ಪ್ರಿಪರೇಷನ್ ಆಫ್ ಆಡಿಟ್ ಪ್ಲ್ಯಾನ್, ದಟ್ ಈಸ್ ಹೆಲ್ಪ್ಫುಲ್ ಫಾರ್ ದ ಸಬ್ಸಿಕ್ವೆಂಟ್ ಆಡಿಟ್ ಎಂಗೇಜ್ಮೆಂಟ್ಸ್. The auditor used this file for forming an opinion about the matters to be included in the audit report. ಸೊ ಒಂದು ಕಂಪನಿಗೆ ಇನ್ನೊಂದು ಕಂಪನಿಗೆ ಕಂಪ್ಯಾರಿಸನ್ ಮಾಡೋದಕ್ಕೆ ಅಂತ ಹೇಳಿ ನಮಗೆ ಆಡಿಟ್ ಫೈಲ್ಸು ಮೇಂಟೈನ್ ಮಾಡಬೇಕಾಗುತ್ತೆ. ನಂತರ ನೆಕ್ಸ್ಟು ಒಂದು ವರ್ಷಕ್ಕೆ ನಮ್ಮ ಒಂದು ಕೆಲಸವನ್ನು, ನಮ್ಮ ಆಡಿಟರ್ಸ್ ಕೆಲಸವನ್ನು ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೇಕು ಅನ್ನೋದಕ್ಕೂ ಕೂಡ ಈ ಫೈಲ್ಸು, ಆಡಿಟ್ ಫೈಲ್ಸು ಹೆಲ್ಪ್ ಆಗುತ್ತೆ. ಸೊ ಹೋದ ವರ್ಷ ಪರ್ಮನೆಂಟ್ ಕ್ಲೈಂಟ್ಸ್ ಕೆಲವೊಂದು ಇರ್ತಾರೆ, ಅವರಿಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಅವರ ಕಂಪನಿ ಆಡಿಟ್ ಮುಗಿಸಿದ ನಂತರ ಕರೆಂಟ್ ಫೈಲ್ಸಲ್ಲಿ ಎಷ್ಟು ಕಂಪನಿ ಹೊಸ ಕಂಪನಿ ಆ್ಯಡಪ್ ಆಗಿದೆ ಅವ್ರಿಗೆ ಈ ವರ್ಷ ನಾವೇ ಆಡಿಟ್ ಮಾಡಬೇಕಾ, ಅಥವಾ ಏನಾದರೂ ಬೇರೆ ಆಡಿಟರ್ಸ್ ಬಂದು ಆಡಿಟ್ ಮಾಡ್ತಾರಾ ಅನ್ನೋ ಒಂದು ಲೆಕ್ಕಾಚಾರಕ್ಕೆ, ನಮ್ಮ ಲೆಕ್ಕಾಚಾರಕ್ಕೆ ನಾವು ರೆಡಿ ಇಟ್ಕೊಂಡಿರಬೇಕು. ಯಾಕಂದರೆ ವರ್ಷದಿಂದ ವರ್ಷಕ್ಕೆ ಸೇಮ್ ಕಂಪನೀಸ್ ಆಡಿಟ್ ಮಾಡಬೇಕು ಅನ್ನೋದಿದ್ರೆ ಓಕೆ, ಹೊಸ ಕಂಪನಿ ಜಾಯ್ನ್ ಆಗೋರಿಗೆ, ಹೊಸ ಫರ್ಮ್ ಜಾಯ್ನ್ ಆಗೋವಂಥವ್ರಿಗೆ ನಾವು ಕಾಲ್ ಮಾಡಿ, ಕರೆ ಮಾಡಿ, ನಂತರ ಆಡಿಟ್ ಮಾಡೋದಾ ಬಿಡೋಣ ಅಂತ ಕೇಳಿ, ಆ ನಂತರ ಆ ರಿಲೆವೆಂಟ್ ಇನ್ಫಾರ್ಮೇಷನ್ ತೊಗೊಂಡು ಆಡಿಟ್ ಮಾಡಬೇಕಾದ್ರೆ ಇಟ್ ಟೇಕ್ಸ್ ಟೈಮ್. ಸೊ ಇಟ್ ಈಸ್ ಅ ರೆಡಿ ರೆಫರೆನ್ಸ್ ಫಾರ್ ದ ಆಡಿಟರ್ ಆ್ಯಂಡ್ ಇಟ್ ಸಪ್ಲೈಸ್ ಆಲ್ ದ ರೆಲೆವೆಂಟ್ ಇನ್ಫಾರ್ಮೇಷನ್ ಅಬೌಟ್ ದ ಆಡಿಟ್. ಇವನ್ನೆಲ್ಲ ಮೇಂಟೈನ್ ಮಾಡೋದ್ರಿಂದ ವರ್ಷದಿಂದ ವರ್ಷಕ್ಕೆ ಆ ಕಂಪನಿದು ನೇಚರು ಮತ್ತು ಬಿಸ್ನೆಸ್ಸು ಮತ್ತು ಅಲ್ಲಿರುವಂತಹ ಮ್ಯಾನೇಜ್ಮೆಂಟು ಗೊತ್ತಾಗಿರೋದ್ರಿಂದ, ನಮಗೆ ನೆಸೆಸರಿ ಇನ್ಫಾರ್ಮೇಷನ್ ಆಲ್ರೆಡಿ ಗೊತ್ತಿರೋದ್ರಿಂದ ನಮ್ಮ ಕೆಲಸ ಬೇಗ ಆಗಿಬಿಡುತ್ತೆ. ಮೀನ್ಸ್ ನಮ್ಮ ಆಡಿಟ್ ಕೆಲಸ ಎಫಿಷಿಯೆಂಟಾಗಿ ಬೇಗ ಮುಗಿದೋಗುವಂಥ ಕಾರಣಕ್ಕೆ ಆಡಿಟ್ ಫೈಲ್ಸ್ನ ಮೇಂಟೈನ್ ಮಾಡಬೇಕು. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಆಡಿಟ್ ಫೈಲ್ಸ್. ಸೊ ನೆಕ್ಸ್ಟ್ ಕ್ಲಾಸ್ ಲೆಟ್ ಅಸ್ ಕಂಟಿನ್ಯೂ ವಿತ್ disadvantages of audit files. Thank you, students.